ಈಗಾಗಲೇ 4 ರಿಂದ 5 ಬಾರಿ ಏನ್ ಮಾಡಲಾಗಿತ್ತು ಅಂದ್ರೆ ಏನು ಅದನ್ನ ಎಕ್ಸಾಮ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಆದ್ರೆ ಆಗಸ್ಟ್ 27 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಆ ಬಾರಿ ಏನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು ಆದ್ರೆ 59ಕ್ಕೂ ಅಧಿಕ ಏನು ಕ್ವಶನ್ ಗಳಲ್ಲಿ ಟ್ರಾನ್ಸ್ಲೇಷನ್ ಎರರ್ ಗಳನ್ನ ಮಾಡಿರ್ತಾರೆ, ತರ್ಜುಮೆಯನ್ನ ತಪ್ಪಾಗಿ ಮಾಡಿರ್ತಾರೆ. ಅವತ್ತಿಗೂ ಕೂಡ ನಾವು ಕೇಳ್ಕೊಳ್ತೀವಿ. ಆಗ ಇದೇ ಕರ್ನಾಟಕದ ಸಿಂಹ ಆಗಿರುವಂತಹ ನಾರಾಯಣ್ ಗೌಡ್ರ ಅವರ ಸಮ್ಮುಖದಲ್ಲಿ ಇಲ್ಲೇ ನಾವು ಹೋರಾಟವನ್ನ ಮಾಡ್ತೀವಿ. ವೇದಿಕೆಗೆ ಬಂದವರು ಇನ್ನು ಭಾಷಣವನ್ನು ಕೂಡ ಮುಗಿಸಿರ್ಲಿಲ್ಲ. ಆಗ ಭಾಷಣವನ್ನ ಮುಗಿಸಿಕ್ಕಿಂತ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ, ಮತ್ತೊಮ್ಮೆ ಮರುಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವತ್ತಿಗೆ ಈ ಒಂದು ಎಕ್ಸಾಮ್ ಅಲ್ಲಿ ಯಾರಿಂದ ತಪ್ಪಾಗಿತ್ತು ಅವರೆಲ್ಲರೂ ಕೂಡ ರಿಲೀವ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ನಿಮ್ಮ ವಿದ್ಯಾರ್ಥಿಗಳು ನೊಂದ್ ಕೇಳಿಕ್ಕೆ ಇಷ್ಟಪಡ್ತೀನಿ, ಅವತ್ತಿಗೆ ನಾರಾಯಣ್ ಗೌಡ್ರ ಜಾಗದಲ್ಲಿ ದಯವಿಟ್ಟು ನಾರಾಯಣ್ ಗೌಡ್ರು ನೊಂದ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಅವರ ಜಾಗದಲ್ಲಿ ನಿಂತು ನಾವು ನೋಡಿದಾಗ ನಾವು ಅಂದ್ಕೊಳ್ತೀವಿ ಅವ್ರು ನಮಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ರು. ಆದ್ರೆ ಯಾವಾಗ ಮುಖ್ಯಮಂತ್ರಿಗಳು ಒಮ್ಮೆ ಮರುಪರೀಕ್ಷೆಯನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ನೀವೆಲ್ಲರೂ ಕೂಡ ಎಷ್ಟು ಜನ ಇದ್ರಲ್ಲ ಅವರೆಲ್ಲರೂ ಕೂಡ ಅರ್ಧಕ್ಕೆ ಹೊರಟು ಹೋದ್ರಿ. ಆದ್ರೆ ನಾವು ಹೊತ್ತಿಗೆ ಯಾಕಂದ್ರೆ ನಾರಾಯಣ್ ಗೌಡ್ರು ನಮ್ಗೆ ಸಿಗದೆ ಅಪರೂಪ, ಹಾಗೆ ಅಂತ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ನಮ್ಮ ಬೇಡಿಕೆಗಳೇನಿತ್ತು ಆ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಬಹುದಾಗಿತ್ತು. ಆದ್ರೆ ನಾವು ಹೊತ್ತಿಗೆ ಏನ್ ಮಾಡ್ತೀವಿ ಅಂದ್ರೆ KPS ರಿಫಾರ್ಮ್ಸ್ ಬಗ್ಗೆ ಒಬ್ರು ಮಾತಾಡಲಿಲ್ಲ, KPS ಸುಧಾರಣೆಗಳಾಗಬೇಕು ಅಂತ ಯಾರು ಮಾತಾಡಲಿಲ್ಲ. ಒಮ್ಮೆ ಮರುಪರೀಕ್ಷೆ ಆಯ್ತು ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಇಲ್ಲಿಂದ ತೆರಳಿದ್ರಿ. ಬಟ್ ಈ ಬಾರಿ ಆ ರೀತಿ ಆಗ್ಬಾರ್ದು. ಏನಕ್ಕೆ